ಪರಪ್ಪನ ಅಗ್ರಹಾರದಲ್ಲಿ ರಾಜ್ಯಾತಿಥ್ಯ ಕೇಸ್, ಕುಖ್ಯಾತ ರೌಡಿಗಳಿಗೂ ರಾಜ್ಯಾತಿಥ್ಯ ಹಿನ್ನೆಲೆ. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ 43 ಅಧಿಕಾರಿಗಳ ಸಾಮೂಹಿಕ ವರ್ಗಾವಣೆ. ರಾಜ್ಯದ ವಿವಿಧ ಜೈಲುಗಳಿಂದ ಅಧಿಕಾರಿಗಳ ವರ್ಗಾವಣೆ ಆಗಿದೆ. 43 ಅಧಿಕಾರಿಗಳನ್ನು ಟ್ರಾನ್ಸ್ಫರ್ ಮಾಡಿ ಆದೇಶ. ಜೈಲರ್ಗಳು, ಮುಖ್ಯ ವೀಕ್ಷಕರು, ವಾರ್ಡರ್ಗಳನ್ನು ವರ್ಗಾವಣೆ ಮಾಡಿ ಆದೇಶ. ನಿನ್ನೆ ಆದೇಶ ಹೊರಡಿಸಲಾಗಿದೆ. ನಿನ್ನೆ ಆದೇಶ ಹೊರಡಿಸಿರುವ ರಾಜ್ಯ ಸರ್ಕಾರ ರಿಪಬ್ಲಿಕ್ ಕನ್ನಡ ವರದಿಗೆ ರಾಜ್ಯಾದ್ಯಂತ ಅಧಿಕಾರಿಗಳ ಸರ್ಜರಿ ಆಗಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ನಾನು ಹೇಳಿದೆ ನಿಮಗೆ, ನೋಡಿ ನಾವು ಯಾವ ರೀತಿಯ ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇದ್ವಿ ಅಂಥೇಳಿ ನಿರಂತರವಾಗಿ ನಾವು ಫೋರ್ಸ್ ಮಾಡಿದ್ವಿ. ನೋಡಿ, ಈಗ ವಿಲ್ಸನ್ ಗಾರ್ಡನ್ ನಾಗ ಆತ ಶಿಕ್ಷೆ ಏನು ವಿಚಾರಣಾಧೀನ ಕೈದಿ, ಆಮೇಲೆ ಕುಳ್ಳಸೀನ ಆತ ಸಜಾಬಂದಿ ಕೈದಿ. ನೀವು ಹೆಂಗೆ ಕೂರಿಸ್ಬಿಡ್ತೀರಿ? ಹಾಗಿದ್ದರೆ ಪೊಲೀಸರು ಇವರ ಮುಂದೆ ಸರೆಂಡರ್ ಆದ್ರ? ನಾನು ಅವತ್ತು ಕೇಳಿದೆ, ವಿಲ್ಸನ್ ಗಾರ್ಡನ್ ನಾಗರನ್ನು ಹಾಗಿದ್ರೆ CM ಮಾಡಿ. ನಿಮಗೆ ಅಧಿಕಾರ ಕೊಟ್ಟಿರೋದು ಯಾಕೆ? ದುಷ್ಟಶಕ್ತಿಗಳನ್ನು ನಿಗ್ರಹಿಸಬೇಕು. ಗನ್ ಕೊಟ್ಟಿದ್ದೀವಿ, ಎಲ್ಲ ನಿಮಗೆ ವೆಪನ್ಸ್ ಕೊಟ್ಟಿದ್ದೀವಿ. ಓಕೆ, ಆ ಬೆತ್ತಗಳನ್ನು ನೀವು ಬಿಟ್ಟು ಹೋಗ್ತೀರಿ, ಬೆತ್ತವನ್ನು ಇನ್ನೊಬ್ಬರಿಗೆ ಹೊಡಿತಾನೆ ಅವರು. ಈಗ ನೋಡಿ, 43 ಅಧಿಕಾರಿಗಳ ಸಾಮೂಹಿಕ ವರ್ಗಾವಣೆ ಅಂತಂದರೆ ಎಷ್ಟು ಟೈಟ್ ಆಗಿದೆ ವಿಚಾರ. ಇದಕ್ಕಿಂತ ಮೊದಲು 9 ಜನ ಸಸ್ಪೆಂಡ್ ಆಗಿದ್ರು. ಓಕೆ, ಆಮೇಲೆ ಎಲ್ಲರನ್ನು ಕೂಡ ಒಂದಲ್ಲ ಒಂದು ಪೊಲೀಸ್ ಸ್ಟೇಷನ್ ಜೈಲಿಗೆ ಹಾಕಿದ್ರು. ನಮ್ಮ ರಾಜಕಾರಣಿಗಳನ್ನು ನಾವು ನೋಡಿದ್ವಿ, ಏನು ಹೇಳ್ತಾ ಇದ್ರು, ಏನು ಮಾಡೋಕ್ಕಾಗತ್ತೆ ಮತ್ತು ನೀವೇ ಹಾಕಿರೋದು, ಏನಾದರೂ ಮಾಡಿ ಅಲ್ವಾ. ನಾನು ಪದೇ ಹೇಳ್ತಾ ಇರ್ತೀನಿ ನಾಗೇಂದ್ರ ಬಾಬು, 80ರ ದಶಕದಲ್ಲಿ ನಿಮ್ಮ ಮಾವನವರಿಗೂ ತುಂಬ ಚೆನ್ನಾಗಿ ಗೊತ್ತಿರುತ್ತೆ, BV ರಮೇಶ್ ಅವರಿಗೆ. 80ರ ದಶಕದಲ್ಲಿ ರೌಡಿಸಮ್ ಯಾವ ರೀತಿ ಇತ್ತು ಅಂತಂದರೆ, ಬೆಂಗಳೂರಿನಲ್ಲಿ ಹೆಣ್ಮಕ್ಳು ನಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ವಂತ. ಬುಲೆಟಿನ ಶಬ್ದ ಕೇಳಿದ್ರೆ ಭಯ ಅಂತೆ, ಓಡೋಗ್ಬಿಟ್ರು ಅಂತ ಎಲ್ರು ಹೆಣ್ಮಕ್ಳು. ಯಾವುದು ಆಗ ಒಂದು ನಿರ್ಧಾರ ಮಾಡ್ತಾರೆ. ಆಮೇಲೆ ರೌಡಿಸಮ್ ಆಗೋದಕ್ಕೆ ಒಂದು ಕಾರಣ, ಈ ದೇವರಾಜ ಅರಸು ಅವರು ಇಷ್ಟೆಲ್ಲ ಅದ್ಭುತವಾದಂಥ ಆಡಳಿತ ಕೊಡೋ ಜೊತೆಗೆ ರೌಡಿಸಮ್ ಬೆಳೆಸ್ತಾರೆ ಅಂತೇಳಿ. ಆಮೇಲೆ ನಿಮ್ಗೆ ಗೊತ್ತಾ, ರೌಡಿಸಮ್ ಎಲ್ಲಿ ತನಕ ಬರುತ್ತೆ ಅಂತಂದರೆ, ಜಯರಾಜ್ ಒಂದು ರೀತಿ ಯಾರಪ್ಪ ಇದು ದೇವೇಗೌಡರಿಗೆ ಮಚ್ಚು ಬೀಸ್ತಾರೆ ರೀ, ಇಷ್ಟರಲ್ಲಿ ಪಾಸ್ ಆಗುತ್ತೆ, ಆ ಬಟ್ಟೆ ಹರಿಯುತ್ತೆ. ದೇವೇಗೌಡರು ಕಾರಲ್ಲಿ ಆ ಸಂದರ್ಭದಲ್ಲಿ ಇದಾಗ್ಬಿಡ್ತಾರೆ, ಅಂದರೆ ಸಿಕ್ಕಿರೋದಿಲ್ಲ. ಇಷ್ಟು ಜಾಸ್ತಿ ಆದಾಗ ಕ್ಯಾಬಿನೆಟ್ ಒಂದು ನಿರ್ಧಾರ ಕೈಗೊಳ್ಳುತ್ತೆ, ಶೂಟೌಟ್. ಶಂಕರ್ ಬಿದ್ರಿ ಇರೋವರೆಗೂ ಸರ್ ನಾವು ನೋಡಿದ ನಿಮ್ಮ ಈ ಕಾಲಾವಧಿಯಲ್ಲಿ ಅದು ನಾನು ಹೇಳಿದ್ದು. ಓಕೆ, ನವೀನ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ನವೀನ್, ಏನ್ರಿ ಈಗ ಯಾರು ದರ್ಶನ್ ಬಳ್ಳಾರಿಗೆ ಹೋದ ನಂತರ ಕೂಡ ನಿಮ್ಮ ಪರಪ್ಪನ ಅಗ್ರಹಾರದಲ್ಲಿ ನಿಮ್ಮ ಹವಾ ಏನು ಕಡಿಮೆ ಆಗ್ತಾ ಇಲ್ಲ, ನಿರಂತರವಾಗಿ ಸುದ್ದಿ ಮಾಡ್ತಾ ಇದ್ರಿ. ಆಮೇಲೆ ನಾನು ನವೀನನ್ನು ಒಂದು ವಿಚಾರದಲ್ಲಿ ಮೆಚ್ಕೋತೀನಿ. ನವೀನ್ ಹೇಳ್ತಾರೆ, KFC ಚಿಕನ್ ಕೊಡ್ತಾ ಇದ್ದಾರೆ, ಫುಡ್ ಕೊಡ್ತಾ ಇದ್ದಾರೆ, ಮತ್ತೊಂದು ಕೊಡ್ತಾ ಇದ್ದಾರೆ, ಹೇಳ್ತಾ ಇರ್ತಾರೆ ಅವರು. ಮರುದಿವಸ CCB ಪೊಲೀಸರು 100 ಪೊಲೀಸರ ಜೊತೆ ಅಲ್ಲಿಗೆ ಅಟ್ಯಾಕ್ ಮಾಡ್ತಾರೆ, ಅಂದರೆ ರೈಡ್ ಮಾಡ್ತಾರೆ, ಏನು ಸಿಕ್ಕಿರೋದಿಲ್ಲ. ಆಮೇಲೆ ಗೊತ್ತಾಗುತ್ತೆ 6 ಬಾಕ್ಸಲ್ಲಿ ಅದನ್ನು ತಗೊಂಡೋಗಿದ್ರು ಅಂತೇಳಿ. ಅದಾಗಿ ಒಂದೇ ದಿವಸಕ್ಕೆ ಒಂದು ಫೋಟೋ ರಿಲೀಸ್ ಆಗುತ್ತೆ. ಆಮೇಲೆ ಅಲ್ಲಿಗೆ ನವೀನ್ ಕೊಟ್ಟಂಥ ವರದಿ ಪಕ್ಕ 100% ಕರೆಕ್ಟ್ ಅಂತ ಗೊತ್ತಾಗುತ್ತೆ. ಅಲ್ಲಿಂದ ಅವರಿಗೆ ವರ್ಗಾವಣೆ ಆಗುತ್ತೆ. ವರ್ಗಾವಣೆ ಆದ ನಂತರ ಏನು ಮಾಡೋಕ್ಕಾಗಲ್ಲ, ಎಲ್ಲ ಸಪೋರ್ಟ್ ಮಾಡ್ತಾರೆ ಅಂತ ಹೇಳುವಾಗ ಅದನ್ನು ಮಾಡಿದ್ವಿ. 4 ಮಿನಿಸ್ಟ್ರಿಗಳು ಸಪೋರ್ಟ್ ಮಾಡ್ತಾ ಇದ್ದಾರೆ, 2 MLAಗಳು ಸಪೋರ್ಟ್ ಮಾಡ್ತಾ ಇದ್ದಾರೆ. ಹೆಸರು ಹೇಳಿಲ್ಲ ನಾವು, ಯಾವ ಭಾಗದ್ದು ಅಂತ ಹೇಳಿದ್ವಿ, ಗೊತ್ತಿದೆ ನಮ್ಗೆ ಈಗಲೂ ಗೊತ್ತಿದೆ. ಆಮೇಲೆ PSI ವಿನಯ್ ಇದಾನಲ್ಲ, ಅವತ್ತು ಹೇಳಿದ್ವಿ ಒಬ್ಬ ಪೊಲೀಸ್ ಅಧಿಕಾರಿ ಇದ್ದಾನೆ, ಟೈಮ್ ಬರುತ್ತೆ, ಫೋಟೋ ಸಮೇತ ತೋರಿಸಿದ್ವಿ. ಆತನ ಹಣೆ ಬರ ಕೂಡ ನಾವು ನೆನ್ನೆ ಹೇಳಿದ್ವಿ. ಇನ್ನೊಂದು ವಿಚಾರ ಹೇಳ್ತೀರಿ ಸರ್ ನವೀನು. ಸೊ CCB ಅವರು ಬೆಳಗ್ಗೆ 5:30 ರೈಡ್ ಮಾಡ್ತಾರೆ ಅನ್ನೋ ವಿಚಾರ, ರಾತ್ರಿ 11:00 ವಿಲ್ಸನ್ ಗಾರ್ಡನ್ ನಾಗನ್ಗೆ ಫೋನ್ ಮಾಡಿ ಹೇಳ್ತಾರೆ. ಬಟ್ ಇದುವರೆಗೂ ಕೂಡ ಪೊಲೀಸ್ ಇಲಾಖೆ ಅದನ್ನ ಗಂಭೀರವಾಗಿ ತಗೊಂಡಿಲ್ಲ. ತನಿಖೆ ಆಗಬೇಕು ಸರ್ ಅದು. ಓಕೆ, 43 ಸಾಮೂಹಿಕ ಏನು ವರ್ಗಾವಣೆ, 9 ಮಂದಿ ಸಸ್ಪೆಂಡ್. ಇದು ದೊಡ್ಡ ಮಟ್ಟದ ರಿಪಬ್ಲಿಕ್ ಕನ್ನಡದ ಒಂದು ಇಂಪ್ಯಾಕ್ಟ್. ಎಸ್, ಏನು ಹೇಳಕ್ಕೆ ಬಯಸ್ತೀರಿ ನವೀನ್? ಜಯಪ್ರಕಾಶ್ ಶೆಟ್ರೆ, ಪರಪ್ಪನಗರ ಜೈಲಿನಲ್ಲಿ ಈ ಒಂದು ದರ್ಶನ್ ಫೋಟೋ ಹೊರಗಡೆ ಬರೋದಕ್ಕೆ ಮುಂಚೆಯೇ ಒಂದಷ್ಟು ವಿಚಾರಗಳನ್ನು, ಅಂತಂದರೆ ಜೈಲಿನ ಅಕ್ರಮಗಳು ಸೇರಿದಂತೆ ಪರಪ್ಪನಗರ ಜೈಲಿನಲ್ಲಿ ನಡೆಯುವ ಎಲ್ಲ ಅಕ್ರಮಗಳನ್ನು ಎಳೆಯಾಗಿ ಬಿಚ್ಚಿಟ್ಟಿದ್ದು ರಿಪಬ್ಲಿಕ್ ಕನ್ನಡ. ಈ ಒಂದು ವರದಿಯನ್ನು ಸಾಕಷ್ಟು ಜೈಲಿನ ಅಧಿಕಾರಿಗಳು ಸೇರಿದಂತೆ ಪರಪ್ಪನಗರದಲ್ಲಿ ಇವತ್ತಿಗೂ ಕೂಡ ನಾವು ಮಾಡಿದ ವರದಿಗಳು, ಒಂದಷ್ಟು ವಿಚಾರಗಳು ಇವತ್ತು ಕೂಡ ಸಾಕಷ್ಟು ಸದ್ದು ಸುದ್ದಿಯಲ್ಲಿ ಇರುವಂಥದ್ದು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂತಂದರೆ, ನಿನ್ನೆ ರಾಜ್ಯ ಸರ್ಕಾರ ತೆಗೆದುಕೊಂಡಿರುವ ಈ ಒಂದು ನಿರ್ಧಾರ ಏನಿದೆ, 43 ಅಧಿಕಾರಿಗಳನ್ನು, ಅಂತಂದರೆ ಇದರಲ್ಲಿ ಪ್ರಮುಖವಾಗಿ ಬೆಂಗಳೂರಿನ ಅಧಿಕಾರಿಗಳು ಸೇರಿ, ಅಂತಂದರೆ ಪರಪ್ಪನಗರ ಜೈಲಿನ ಅಧಿಕಾರಿಗಳು ಸೇರಿ ರಾಜ್ಯದ ವಿವಿಧ ಜೈಲುಗಳಲ್ಲಿ ಹಲವು ವರ್ಷಗಳಿಂದ ಏನು ಇರುವಂತಹ ಒಂದಷ್ಟು ಸಿಬ್ಬಂದಿಗಳು ಹಾಗೂ ಕೆಲವು ಆರೋಪಗಳನ್ನು
ಕೇಳಿ ಬಂದಿರುವ ಅಧಿಕಾರಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ಈಗ ಗೃಹ ಇಲಾಖೆ ಮತ್ತು ರಾಜ್ಯ ಸರ್ಕಾರ ಎರಡು ಈ ಒಂದು ಪ್ರಕರಣವನ್ನು ಏನು ಈ ದರ್ಶನ್ ಮತ್ತು ವಿಲ್ಸನ್ ಗಾರ್ಡನ್ ನಾಗ ಕುಳ್ಳಶೀನ ಮತ್ತು ನಾಗರಾಜ್ ಮ್ಯಾನೇಜರ್ ನಾಗರಾಜ್ ಇರುವಂಥ ಒಂದು ಫೋಟೋ ಯಾವಾಗ ಹೊರಗಡೆ ಬರುತ್ತೆ, ಇದಾದ ನಂತರ ಸಾಕಷ್ಟು ಸರ್ಕಾರಕ್ಕೆ ಒಂದಷ್ಟು ಮುಜುಗರ ಕೂಡ ಆಗಿತ್ತು. ಗೃಹ ಇಲಾಖೆ ಇನ್ನು ಎಷ್ಟರ ಮಟ್ಟಿಗೆ ಜೈಲುಗಳಲ್ಲಿ ಸುರಕ್ಷತೆಯನ್ನು ಕಾಪಾಡ್ತಿದೆ, ಜೈಲಿಗೆ ಹೋದವರು ಯಾವ ಮಟ್ಟಕ್ಕೆ ಇದ್ದಾರೆ, ಜೊತೆಗೆ ವಿಲ್ಸನ್ ಗಾರ್ಡನ್ ನಾಗ ಪರಪ್ಪನಗರ ಜೈಲನ್ನು ಯಾವ ರೀತಿ ತನ್ನ ಕಬ್ಜಾದಲ್ಲಿ ಇಟ್ಕೊಂಡಿದ್ದ ಅನ್ನೋದನ್ನು ವಿಸ್ತೃತವಾಗಿ ವರದಿ ಮಾಡಿದ್ದು ರಿಪಬ್ಲಿಕ್ ಕನ್ನಡ. ಅಲ್ಲಿ ಕೆಲವು ಬಾರಿ ಜೈಲಿನ ಬಳಿ ನಮ್ಮ ಬಳಿ ಬಂದವರು ಕೂಡ ಒಂದು ಮಾತನ್ನು ಹೇಳ್ತಾ ಇದ್ರು, ಇಷ್ಟೆಲ್ಲ ನೀವು ಮಾಡಕ್ಕೆ ಹೋದರೆ ಮುಂದಿನ ದಿನಗಳಲ್ಲಿ ನಿಮಗೂ ಕೂಡ ಒಂದಷ್ಟು ಭಯ ಕಾಡುತ್ತೆ, ನೀವು ಈ ಥರ ಎಲ್ಲ ಮಾಡಕ್ಕೆ ಹೋಗ್ಬೇಡಿ ಅಂತ ನಮಗೂ ಕೂಡ ಭಯ ಒಡ್ಡುವ ಕೆಲಸವನ್ನು ಮಾಡಿದ್ರು. ಆದರೆ ಇದು ಯಾವುದಕ್ಕೂ ಕೂಡ ನಾವು ಯಾವತ್ತೂ ತಲೆ ಕೆಡಿಸ್ಕೊಂಡಿರಲಿಲ್ಲ. ಜೈಲಿನ ಅಕ್ರಮಗಳನ್ನು ಇಂಚಿಂಚಾಗಿ ಬಯಲಿಗೆಳೆದ ಬಳಿಕ ಈಗ ಜೈಲಿನಲ್ಲಿ ಒಂದಷ್ಟು ಮೇಜರ್ ಸರ್ಜರಿಗಳನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ. ಆದರೆ ಇಲ್ಲಿ ಪ್ರಮುಖವಾಗಿ ಒಂದು ಗಮನಿಸಬೇಕಾಗಿರೋದೇನಂತ ಹೇಳಿದ್ರೆ, ಇನ್ನೂ ಕೂಡ ಪರಪ್ಪನಗರ ಜೈಲಿನಲ್ಲಿ ಹಲವು ವರ್ಷಗಳಿಂದ ಇದೇ ಜೈಲಿನಲ್ಲಿ ಇದ್ಕೊಂಡು ಸಸ್ಪೆಂಡ್ ಆಗಿ ಮನೆಗೆ ಕಳಿಸಿದ್ರು ಸಹ ಮತ್ತೆ ಇದೇ ಜೈಲಿಗೆ ಅಂತಂದ್ರೆ ಅವ್ರನ್ನ ಬೇರೆ ಕಡೆ ಕೂಡ ವರ್ಗಾವಣೆ ಮಾಡಬೇಕು. ಒಂದ್ಸರಿ ಸಸ್ಪೆಂಡ್ ಆದವ್ರನ್ನ ಮತ್ತೆ ಅಲ್ಲಿಗೆ ಕೊಡೋದಕ್ಕೆ ಅವಕಾಶವೇ ಇರೋದಿಲ್ಲ. ಆದರೂ ಕೂಡ ಇಲ್ಲಿಗೆ ಕೆಲವೊಬ್ಬರು ಮತ್ತೆ ಶಿಫ್ಟ್ ಮಾಡ್ಕೊಂಡ್ಬಂದಿದ್ರು. ಅದೇ ಅಧಿಕಾರಿಗಳು ದರ್ಶನ್ ಮತ್ತು ಪ್ರಜ್ವಲ್ ಸೇರಿದಂತೆ ಬೇರೆ ಬೇರೆಯವರಿಗೆ ಆನ್ಲೈನ್ ಮೂಲಕ ಫುಡ್ಡನ್ನು ಬುಕ್ ಮಾಡಿಕೊಂಡು ದ್ವಿಚಕ್ರ ವಾಹನ ಅಂದರೆ ಹೀರೋ ಹೊಂಡಾ ಬೈಕ್ ಮೂಲಕ ಅದನ್ನು ಒಳಗಡೆ ತೆಗೆದುಕೊಂಡು ಹೋಗಿರುವಂಥದ್ದು ಕಣ್ಣಾರೆ ರಿಪಬ್ಲಿಕ್ ಕನ್ನಡದಲ್ಲಿ ನಾವು ಕೂಡ ಕಂಡಿದ್ವಿ, ಅದನ್ನು ವರದಿ ಕೂಡ ಮಾಡಿದ್ವಿ. ಆದರೆ ಇದುವರೆಗೂ ಕೂಡ ಅಂತಹ ಅಧಿಕಾರಿಗಳ ಮೇಲೆ ಯಾವುದೇ ಕ್ರಮ ಆಗಿಲ್ಲ. ಆದರೆ ಕೆಲವು ತಪ್ಪು ಮಾಡದೇ ಇರುವ ಅಧಿಕಾರಿಗಳನ್ನು ಕೂಡ ಇದರಲ್ಲಿ ಸಿಲುಕಿಸಿ ಹಾಕಿಸುವ ಕೆಲಸ ಆಗ್ತಿದೆ. ಆದರೆ ಕೆಲವರು ಏನಿದ್ದಾರೆ, ಕೆಲವು ರಾಜಕಾರಣಿಗಳ ಪರಮಾಪ್ತರು ಹಾಗೂ ಈ ಒಂದು ಸರ್ಕಾರವನ್ನು ಕೆಲವು ಮೆಚ್ಚಿಸುವ ಅಧಿಕಾರಿಗಳೇನಿರ್ತಾರೆ, ಬಲಾಢ್ಯರೇನಿದ್ದಾರೆ, ಇವರೆಲ್ಲರೂ ಕೂಡ ಇನ್ನೂ ಕೂಡ ಪರಪ್ಪನಗರ ಜೈಲಿನಲ್ಲಿದ್ದು ಪರಪ್ಪನಗರ ಜೈಲಿಗೆ ಹೊಂದಿಕೊಂಡಿರುವ ಕ್ವಾರಂಟೈನ್ ಜೈಲನ್ನು ಅಲ್ಲಿ ದೊಡ್ಡ ಹಣ ಮಾಡೋದಕ್ಕೆ ದಂಧೆ ಮಾಡೋದಕ್ಕೆ ಅಂತಲೇ ಇಟ್ಕೊಂಡಿದ್ದಾರೆ. ಇದನ್ನು ಮಹಿಳಾ ಜೈಲು ಅಂತ ಏನು ಮಾಡಲಾಗಿತ್ತು, ಮಾಡಿ ಸುಮಾರು 7-8 ವರ್ಷಗಳೇ ಆಗೋಗಿದೆ. ಆದರೆ ಇದುವರೆಗೂ ಕೂಡ ಕೋವಿಡ್ ಮಾಯ ಆಗಿ ಎಲ್ಲರೂ ಅದನ್ನು ಮರೆಯುವ ಹಂತಕ್ಕೆ ಬಂದರೂ ಸಹ ಆದರೂ ಇನ್ನೂ ಕೂಡ ಆ ಒಂದು ಜೈಲನ್ನು ಕ್ವಾರಂಟೈನ್ ಜೈಲ್ ಅಂತ ಮಾಡ್ಕೊಂಡಿದ್ದಾರೆ. ಪ್ರಾರಂಭದಲ್ಲಿ ಯಾರೇ ಬಂದರೂ ತಗೊಂಡ್ಕೊಂಡೋಗಿ ಈ ಜೈಲಿಗೆ ಬರ್ತಾರೆ, ಇಲ್ಲಿ ಜೈಲಲ್ಲಿ ಇಷ್ಟು ಅಂತ ಫಿಕ್ಸ್ ಆಗುತ್ತೆ. ಅದಾದ ಬಳಿಕ ಅವ್ರನ್ನ ಒಂದು 14 ದಿನದ ನಂತರ ಅವ್ರದ್ದೇನು ವ್ಯವಹಾರಗಳೆಲ್ಲ ಮುಗಿದ ಮೇಲೆ ಅವ್ರನ್ನ ಮೇನ್ ಜೈಲಿಗೆ ಶಿಫ್ಟ್ ಮಾಡ್ತಾರೆ. ಅಷ್ಟೊತ್ತಿಗೆ ಅವ್ರಿಗೆ ಗೊತ್ತಾಗುತ್ತೆ ಜೈಲಿನ ಪರಿಸ್ಥಿತಿ ಇಷ್ಟೇ ಅನ್ನೋದು. ಅಂದ್ರೆ ಇಲ್ಲ, ಮನಸ್ಸು ಮಾಡಿದ್ರೆ ನೋಡಿ ಸರ್ಕಾರ ಕೂಡ ಬಹಳ ಅದ್ಭುತವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಯಾಕಂದ್ರೆ ಅದು 43 ಮಂದಿಯನ್ನು ಸಾಮೂಹಿಕವಾಗಿ ಟ್ರಾನ್ಸ್ಫರ್ ಮಾಡೋದು ಕೂಡ ಅಷ್ಟು ಸುಲಭದ ಕೆಲಸ ಅಲ್ಲ. ಈಗ ನವೀನ್ ಕೆಲವು ವಿಚಾರಗಳನ್ನು ಹೇಳ್ತಾ ಇದ್ರು, ಇನ್ನೂ ಕೆಲಸಗಳು ಬಾಕಿ ಇದೆ ಅಂತೇಳಿ. ನಾವು ನೋಡಿ ಯಾವತ್ತೂ ಕೂಡ ಒಂದು ಸ್ಟೇಬಲ್ ಸರ್ಕಾರ ಇರಬೇಕು ಅಂತ ಹೇಳೋದು. ಅದಕ್ಕೆ 3 ತಿಂಗಳು 4 ತಿಂಗಳಿಗೊಮ್ಮೆ ನಿಮ್ಮ ಸರ್ಕಾರ ಯಾವುದಾಗಿರಲಿ, BJP JDS ಇದ್ದರೆ ಒಂದು 5 ವರ್ಷ ಇರಬೇಕು ಅಥವಾ 10 ವರ್ಷ ಇರಬೇಕು. ಆಗ ಒಂದು ಅಮೂಲಾಗ್ರವಾಗಿ ಒಂದು ರಾಜ್ಯದ ಬಗ್ಗೆ ಒಂದು ಪ್ಲ್ಯಾನ್ ಮಾಡೋಕ್ಕಾಗತ್ತೆ. ಇಲ್ಲಾಂತಂದರೆ ಅವ್ರದ್ದೇ ಸಮಸ್ಯೆ 1000 ಇರುತ್ತೆ, ಇದನ್ನು ಯಾವಾಗ ಕ್ಲೀನ್ ಮಾಡೋಕ್ಕೆ ಬರ್ತಾರೆ? ಆ ಹಳೆ ಬಾಕಿ ಇರೋ ಪೆಂಡಿಂಗ್ಗಳನ್ನು ಕೂಡ ಮಾಡಬೇಕಾಗುತ್ತೆ. ನೋಡೋಣ, ನಮ್ಮಿಂದ ಒಂದು ಮಾಧ್ಯಮವಾಗಿ ಎಷ್ಟೆಲ್ಲ ಮಾಡಲಿಕ್ಕಾಗತ್ತೆ ಅದನ್ನು. ಈಗ ವರ್ಗಾವಣೆ ಆದ ತಕ್ಷಣ ಅಕ್ರಮಕ್ಕೆ ಕಡಿವಾಣ ಹಾಕ್ದಂಗೆ ಆಗ್ಬಿಡ್ತಾ? ಇಲ್ಲ, ಈಗ 43 ಜನ ವರ್ಗಾವಣೆ ಆದ್ರಲ್ಲ, 8 ಜನ ಸಸ್ಪೆಂಡ್ ಆದ್ರಲ್ಲ, ಒಂದು ಕ್ಷಣದ ಭಯ ಆವರಿಸುತ್ತೆ. ನೀವು ನಾಳೆ ಹೋದ ತಕ್ಷಣ ಅಲ್ಲಿ ಮಾಡೋಕ್ಕಾಗಲ್ಲ. ಇಟ್ ವಿಲ್ ಟೇಕ್ ಟೈಮ್. ನೀವು ಈಗ ಅವತ್ತು ಡಿಮಾನಿಟೈಸೇಷನ್ ಆದಾಗ ಏನಾಗುತ್ತೆ ಹಳೆ ನೋಟು, ನೀವು ಕೋಟಾ ನೋಟುಗಳೆಲ್ಲ ನಿಂತೋಗ್ಬಿಡ್ತು. ಹಾಗಿದ್ರೆ ಇನ್ನೂ ಆಗಲ್ವಾ? ಆಗತ್ತೆ. ಇಟ್ ವಿಲ್ ಟೇಕ್ ಟೈಮ್. ಆ ಟೈಮ್ ನಿಮಗೆ 1 ವರ್ಷ ಟೈಮ್. ಇನ್ನು ಪ್ರಿಂಟ್ ಮಾಡಿ ಅದರಲ್ಲಿ ಏನಿದೆ ನೋಟು ಎಲ್ಲ ತಿಳ್ಕೊಳ್ಳೋಕ್ಕಿಂತ ಮೊದಲು ನಿಮಗೇನು ಕಟ್ ಮಾಡಬೇಕು ಮಾಡಿಬಿಡಿ.